ಮರಳು ಮಾಫಿಯಾನ ಈ ಒಂದು ಒಳ್ಳೆ ಸಿನಿಮಾದ ಮೂಲಕ ಪೃಥ್ವಿ ಅಂಬಾರು ಮತ್ತೆ ಯಶ್ ಅವ್ರ ತಾಯಿ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನಿವತ್ತು ಇಡೀ ಆಟೋದವರ ಮೀಟರ್ ಮಾಫಿಯಾನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. DC ಅವ್ರಿಗೆ ಸ್ವತಃ ಲೆಟರ್ ಬರ್ದಿದ್ದೀನಿ. ಇವತ್ತು ಇದು ಕರ್ನಾಟಕದಲ್ಲಿ ಒಂದು ಸಂಚಲನ ಆಗುತ್ತೆ. ಯಾಕಂತಂದ್ರೆ 30ರಿಂದ 36ಕ್ಕೆ ಬಾಯಿ ಬಂದಂಗೆ ಏರ್ಸೋದಲ್ಲ, ಸಾರ್ವಜನಿಕರು ಟ್ರಾವೆಲ್ ಮಾಡೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ಐ ಥಿಂಕ್ ಗೋಪಾಲ್ ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ಪೃಥ್ವಿ ಅಂಬಾರ್ ಅವರ ಪರ್ಫಾರ್ಮೆನ್ಸ್ ನ ಓವರ್ಟೇಕ್ ಮಾಡಿದೆ ಅಂದ್ರೆ ಯಾವುದೇ ತಪ್ಪಿಲ್ಲ. ನೆಕ್ಸ್ಟ್ ಏನಾದ್ರು ನಾವು ಗಮ್ಮತ್ತಿಗೆ ಪಕ್ಕದಲ್ಲಿ ಕೂತವ್ರು ಮಾತಾಡ್ತಾನೆ ಹೇಳ್ತಾ ಇದ್ರು ಪ್ರೀಮಿಯರ್ ಶೋ ಅಲ್ಲಿ, ಆಸ್ಕರ್ ಏನಾದ್ರು ಕೊಟ್ರೆ ಇವ್ರಿಗೆ ನೆಕ್ಸ್ಟ್ ಕೊಡ್ಬೇಕಂತ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪೃಥ್ವಿ ಅಂಬಾರ್ ಅವರ ಬಾಡಿ ಅಮೇಸಿಂಗು, ಆಕ್ಟಿಂಗ್ ಅಮೇಸಿಂಗು, ಮತ್ತೆ ಕಾವ್ಯ ಶೈವ ಅವರು ತುಂಬಾ ಸ್ಮೂತ್ ಕ್ಯಾರೆಕ್ಟರ್ ಬಟ್ ತುಂಬಾ ಸ್ಟ್ರಾಂಗ್ ಮೆಸೇಜ್ ಇದೆ. ಐ ಥಿಂಕ್ ಈ ಸಿನಿಮಾದಲ್ಲಿರುವ ಡೈಲಾಗ್ ರೈಟಿಂಗ್ಗೆ ನಂದೊಂದು ಸಲಾಂ. ಅಂಡ್ ನಾವೆಲ್ಲರೂ ಸೆಲೆಬ್ರಿಟಿಗಳು, ಸೆಲೆಬ್ರಿಟಿ ಅಪ್ಪ ಅಮ್ಮ ಅಂದಾಗ ಅವ್ರ ಮಕ್ಳಿಗೆ ಮಾಡ್ತಾರೆ ಫಿಲಮ್ ಅಂತೀವಿ. ಇವತ್ತು ಬೇರೆಯವ್ರನ್ನ ಬೆಳೆಸೋ ಕೆಲಸ ಮಾಡಿದ್ದಾರೆ. ಇದ್ರ ಮೂಲಕ ಪುಷ್ಪ ಮೇಡಮ್ ನಮ್ಮ ಕನ್ನಡದ ಫಿಮೇಲ್ ವರ್ಷನ್ ಆಫ್ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಶ್ ಅವ್ರ ಅಭಿಮಾನಿಗಳು ನೋಡಿ ಸರ್, ಇದು ಯಶ್ ಅವ್ರ ಅಭಿಮಾನಿಗಳ ಸಿನಿಮಾ, ದರ್ಶನ್ ಅಭಿಮಾನಿ ಸಿನಿಮಾ ಅಥವಾ ಸುದೀಪ್ ಅಭಿಮಾನಿ ಸಿನಿಮಾ ಅಲ್ಲ. ಇದು ಕೊನೆಗೆ ಕನ್ನಡ ಸಿನಿಮಾ, ಕನ್ನಡದ ಒಂದು ಅತ್ಯುತ್ತಮ ಸಿನಿಮಾ. ಕೊತ್ತಲ್ವಾಡಿ ಅನ್ನುವಂತ ಒಂದು ಊರನ್ನ ಇಟ್ಕೊಂಡು ಮಾಡಿದಂತ ಸಿನಿಮಾ. ನೀವೆಲ್ಲ ಹಿಂದೆ ರಿಷಬ್ ಶೆಟ್ರು, ರಕ್ಷಿತ್ ಶೆಟ್ರು ಸಿನಿಮಾ ಮಾಡಿದಾಗ ನೀವು ನಿಮ್ಮೂರದೇ ಸಿನಿಮಾ ಮಾಡ್ತೀರಾ ಅಂತ ಹೇಳ್ತಿದ್ರಿ. ಇವತ್ತು ಬನ್ನಿ ಬೆಂಗಳೂರು ನಿಮ್ಮ ಅಕ್ಕಪಕ್ಕದ್ದು ಕೊತ್ತಲ್ವಾಡಿ ಅಂತ ಊರದ್ದು ಸಿನಿಮಾ ಮಾಡಿದ್ದಾರೆ. ಈ ತರದ ಸಿನಿಮಾ ಬಂದು ನೋಡಿ ಗೆಲ್ಸಿ. ಆವಾಗ ಬೇರೆ ಬೇರೆ ಪ್ರದೇಶದ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬಂದೇ ಬರುತ್ತೆ. ಇದನ್ನ ಯಶ್ ಅಭಿಮಾನಿ ನಂಗೆ ಮೇಡಮ್ ಅವ್ರು ಹೇಳಿರೋ ಒಂದು ಸ್ಟೇಟ್ಮೆಂಟ್ ತುಂಬಾ ಇಷ್ಟ ಆಯ್ತು. ಇವತ್ತು ಮನಸ್ಸು ಇಚ್ಛೆ ಹೇಳ್ತೀನಿ, ನಾನು ಯಶ್ ಅವ್ರ ಅಭಿಮಾನಿ. ಆದ್ರೆ ಯಶ್ ಅವ್ರ ತಾಯಿ ಮಾತಾಡಾದ್ಮೇಲೆ ಯಶ್ ಅವ್ರಕ್ಕಿಂತ ದೊಡ್ಡ ಅಭಿಮಾನಿ ನಾನು ಪುಷ್ಪ ಅವ್ರದ್ದು. ಓಪನ್ ಆಗಿ ಹೇಳ್ತೀನಿ, ಯಾಕಂತಂದ್ರೆ ಆ ಅಮ್ಮ ಮಾತಾಡಿರೋದ್ರಲ್ಲಿ ಸತ್ಯ ಇದೆ, ನೀತಿ ಇದೆ. ಯಾಕಂತಂದ್ರೆ ಇವತ್ತು ಯಶ್ ಬಂದ್ಕೊಳ್ಳೆ ಜನ ಎಲ್ಲ ಸಿನಿಮಾ ನೋಡ್ತಾರ? ಇಲ್ಲ. ಇವತ್ತು ಏನ್ ರಕ್ಷಿತ್ ಶೆಟ್ಟಿ ಬಂದ್ಕೊಳ್ಳೆ ಸೂಫ್ರಮ್ ಶೋ ನೋಡ್ತಾರ? ರಿಷಬ್ ಬಂದ್ಕೊಳ್ಳೆ ಸೂಫ್ರಮ್ ಶೋ ನೋಡ್ತಾರ? ಇಲ್ಲ. ಆ ಸಿನಿಮಾ ಗೆಲ್ತು. ಆ ಸಿನಿಮಾ ಇವತ್ತು ಬೇರೆ ಬೇರೆ ಭಾಷೆಯಲ್ಲಿ ಹೋಗ್ತಿದೆ. ಸೂಫ್ರಮ್ ಶೋ ಹಿಂದಿನ ವಾರದ ಗೆಲುವಾದ್ರೆ ಈ ವಾರದ ಗೆಲುವು ಕೊತ್ತಲ್ವಾಡಿ ಆಗಬೇಕು. ಕೊತ್ತಲ್ವಾಡಿ ಯಾವ ರೀತಿ ಕನ್ನಡ ಸಿನಿಮಾ ಇವತ್ತು ಗೆಲ್ಸ್ತಾರೆ, ಅದೇ ರೀತಿ ಈ ಕನ್ನಡ ಸಿನಿಮಾ ಬೇರೆ ಭಾಷೆಗಳಲ್ಲೂ ಡಬ್ ಆಗುತ್ತೆ. ಅದು ನಿಜವಾದ ಸಿನಿಮಾದ ಗೆಲುವು. ಒಂದೇ ಸತಿ ಪ್ಯಾನ್ ಇಂಡಿಯಾ ಹೋಗೋದಲ್ಲ ಸಿನಿಮಾ ಗೆಲುವು. ಕನ್ನಡ ಸಿನಿಮಾನ ಬೇರೆ ಭಾಷೆಯವರು ನಮ್ಮ ಭಾಷೆಗೆ ಬೇಕು ಅಂತಾರಲ್ಲ, ದಟ್ ಈಸ್ ದ ಗೆಲುವು ಆಫ್ ಕನ್ನಡಿಗ, ದಟ್ ಈಸ್ ದ ಗೆಲುವು ಆಫ್ ಕನ್ನಡ ನಾಡು. ನಮಸ್ಕಾರ.